ಇದುವರೆಗೂ ನನ್ನ ವಿಡಿಯೋಗಳು ಎಷ್ಟಿದಾವೆ ಯಾವತ್ತು ಯಾರನ್ನೂ ಫ್ರೀಯಾಗಿ ಒಂದು ನಯಾ ಪೈಸೆ ನಾನು ಕೇಳಲಿಲ್ಲ, ಕೇಳೋದೂ ಇಲ್ಲ. ಆದರೆ ಇದು ನೀವು ಕಳಿಸೋವಂಥ ಒಂದು ಲೋಹ ಏನಿದೆ ಅದರಿಂದ ನಾವು ಈ ವಿಗ್ರಹ ಸ್ಥಾಪನೆ ಮಾಡೋದ್ರಿಂದ ಆ ವಿಗ್ರಹಕ್ಕೆ ಲೈಫ್ ಲಾಂಗ್ ಪೂಜೆ ನಡೆಯುತ್ತೆ. ಮುಂದಿನ ದಿನಗಳಲ್ಲಿ ಈ ವಿಗ್ರಹಗಳೆಲ್ಲ ಸ್ಥಾಪನೆ ಆಗಿ ಒಂದು ಕುಂಭಾಭಿಷೇಕ ನಡೆಯುವಾಗ ನಾನು ನಿಮಗೆಲ್ಲ ತಿಳಿಸ್ತೀನಿ. ದಯವಿಟ್ಟು ನೀವೆಲ್ಲರೂ ಬಂದು ಅದನ್ನ ನೋಡಿದ್ರೆ ನಿಮ್ಗೆ ಸಂತೋಷ ಆಗತ್ತೆ. ನಮಸ್ಕಾರ. ನಾನು ಯಾವತ್ತೂ ಯಾರನ್ನೂ ಏನೂ ಕೇಳೋದಿಲ್ಲ, ಸಾಮಾನ್ಯವಾಗಿ ದೇವ್ರನ್ನ ಕೂಡ ಏನೂ ಕೇಳೋದಿಲ್ಲ. ಆದರೆ ನಾನೊಂದು ಸಂಕಲ್ಪ ಮಾಡಿದ್ದೀನಿ. ನನ್ನ ಸಂಕಲ್ಪದ ಜೊತೆಗೆ ನೀವೆಲ್ಲರೂ ಕೈ ಜೋಡಿಸ್ತೀರಾ, ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಏನಪ್ಪ ಸಂಕಲ್ಪ ಅಂದರೆ, ಇಲ್ಲಿ ಏನು ಖಡ್ಗಗಳು ಕಾಣಿಸ್ತಿದ್ದಾವೆ, ಈ ಒಂದು ಖಡ್ಗಗಳು ಒಂದು ಕಾಲದಲ್ಲಿ ದೇವರುಗಳಾಗಿದ್ರು. ಆ ದೇವರುಗಳ ಒಂದು ಖಡ್ಗಗಳೇ ನಾವಿಲ್ಲಿ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಿದ್ದೀವಿ. ಸೊ ಈ ಒಂದು ದೇವತೆಗಳು ಇವಾಗ ಏನು ಖಡ್ಗಗಳ ಎತ್ತರ ಇದೆ ಅಷ್ಟಷ್ಟು ಎತ್ತರದಲ್ಲಿ ಪಂಚಲೋಹದಲ್ಲಿ ದೈವ ಶಿಲೆ ಮಾಡಬೇಕು ಅಂತ. ಅಂದರೆ 3 ಅಡಿ ಎತ್ತರ ಅಂದರೆ ಎಷ್ಟು ಬೇಕಾಗತ್ತೆ ಅಲ್ವಾ? ಇದಕ್ಕೆ ನನಗೆ ನೀವುಗಳು ಹಣದ ರೂಪದಲ್ಲಿ ಅಲ್ದಿರ ನೀವು ನಿಮ್ಮ ಮನೆಯಲ್ಲಿರುವಂತಹ ಯಾವುದಾದ್ರೂ ಪಂಚಲೋಹಕ್ಕೆ ಸಂಬಂಧಪಟ್ಟ ಲೋಹಗಳು, ಅಂದರೆ ಹಿತ್ತಾಳೆ ಆಗಿರ್ಬೋದು, ತಾಮ್ರ ಆಗಿರ್ಬೋದು, ಕಂಚಾಗಿರ್ಬೋದು, ಇಂಥದ್ದು ಯಾವುದಾದ್ರೂ ಲೋಹಗಳು ನಿಮ್ಮಲ್ಲಿರುವಂಥ ಈ ಹಳೆ ದೀಪಗಳು, ಹಳೆಯದು ಅದು ಇದು ಏನಾದರೂ ಇರುತ್ತಲ್ವಾ ಅಂಥದ್ದು ನಾವಿಲ್ಲಿ ಕೊಟ್ಟಿರೋಂಥ ಅಡ್ರೆಸ್ಗೆ ನೀವು ಕಳಿಸ್ಕೊಟ್ರೆ ಅದನ್ನು ನಾವು ಕರಗಿಸಿ, ಆಯಿತಾ, ಈ ವಿಗ್ರಹಗಳು ಮಾಡೋದಕ್ಕೆ ಉಪಯೋಗಿಸ್ಕೊತೀವಿ. ಇದರಲ್ಲಿ ಯಾವುದೇ ಥರ ಕಮರ್ಷಿಯಲ್ ಇಲ್ಲ, ನೆನ್ಪಿಟ್ಕೊಳ್ಳಿ. ನಾನು ಯಾವತ್ತೂ ಏನು ಕೇಳೋದಿಲ್ಲ. ಇದುವರೆಗೂ ನನ್ನ ವಿಡಿಯೋಗಳು ಎಷ್ಟಿದಾವೆ ಯಾವತ್ತೂ ಯಾರನ್ನೂ ಫ್ರೀಯಾಗಿ ಒಂದು ನಯಾ ಪೈಸೆ ನಾನು ಕೇಳಲಿಲ್ಲ, ಕೇಳೋದೂ ಇಲ್ಲ, ಆಯಿತಾ. ಆದರೆ ಇದು ನೀವು ಕಳಿಸೋವಂಥ ಒಂದು ಲೋಹ ಏನಿದೆ, ತಾಮ್ರ ಆಗಲಿ ಹಿತ್ತಾಳೆ ಆಗಲಿ, ಅದರಿಂದ ನಾವು ಈ ವಿಗ್ರಹ ಸ್ಥಾಪನೆ ಮಾಡೋದ್ರಿಂದ ಆ ವಿಗ್ರಹಕ್ಕೆ ಲೈಫ್ ಲಾಂಗ್ ಪೂಜೆ ನಡೆಯುತ್ತೆ. ಅದರಲ್ಲೂ ಈಗೇನು ಇಲ್ಲಿ ಮಧ್ಯದಲ್ಲಿ ಶ್ರೀಚಕ್ರ ನೋಡ್ತಾ ಇದ್ದೀರಾ, ಅದು 1 ಅಡಿಗೆ 1 ಅಡಿ ಶ್ರೀಚಕ್ರ ಇದೆ. ನಾವು ಅದನ್ನು 3 ಅಡಿಗೆ 3 ಅಡಿ ಶ್ರೀಚಕ್ರ ಸ್ಥಾಪನೆ ಮಾಡಬೇಕು. ಬಂದವ್ರಿಗೆಲ್ಲರಿಗೂ ಒಳ್ಳೇದಾಗಬೇಕು. ಆಮೇಲೆ ನೀವು ಏನು ಅದನ್ನು ಕಳಿಸ್ತೀರಾ ಅದು ನೋಡಿ, 3 ಅಡಿ 3 ಅಡಿ ಶ್ರೀಚಕ್ರ ನೀವು ಮನೇಲಿಟ್ಟು ಮಾಡೋಕ್ಕಾಗಲ್ಲ ಪೂಜೆ ಅಲ್ವಾ. ಆದರೆ ಈ ದೇವಸ್ಥಾನದಲ್ಲಿ ಈ ಒಂದು ಜಾಗದಲ್ಲಿ ಅಷ್ಟು ಶಕ್ತಿ ಇರೋವಂಥ ಒಂದು ಜಾಗ ಇದು. ಇದರ ಒಂದು ಮಹಿಮೆ ನಿಮಗೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಈ ವಿಗ್ರಹಗಳೆಲ್ಲ ಸ್ಥಾಪನೆ ಆಗಿ ಒಂದು ಕುಂಭಾಭಿಷೇಕ ನಡೆಯುವಾಗ ನಾನು ನಿಮಗೆಲ್ಲ ತಿಳಿಸ್ತೀನಿ. ದಯವಿಟ್ಟು ನೀವೆಲ್ಲರೂ ಬಂದು ನಿಮ್ಮ ಒಂದು ಏನು ಲೋಹ ಆ ದೇವರುಗಳಲ್ಲಿ ನಾವು ಸ್ಥಾಪನೆ ಮಾಡಿರ್ತೀವಿ ಅದನ್ನು ನೋಡಿದ್ರೆ ನಿಮಗೆ ಸಂತೋಷ ಆಗತ್ತೆ. ಇದು ನಮ್ಮ ದೇವಸ್ಥಾನ ಅಂತ ಅನ್ಸುತ್ತೆ. ಆ ರೀತಿ ಒಂದು ಕುಲದೈವ ಥರ, ಒಂದು ಆರಾಧ್ಯ ದೈವಿ ಥರ ಈ ಒಂದು ದೇವಸ್ಥಾನ. ಸರಿ, ಯಾವ ದೇವಿಯರು ಅಂತ ಹೇಳಿಬಿಡ್ತೀನಿ. ಇದು ಮಹಾಲಕ್ಷ್ಮಿ, ಇದು ಕಾಮಾಖ್ಯ ದೇವಿ, ಭದ್ರಕಾಳಿ, ಆ ಕಡೆ ಇರೋದು ಗಂಗಾದೇವಿ, ಮತ್ತೆ ಮಧ್ಯದಲ್ಲಿ ಶ್ರೀಚಕ್ರ ತ್ರಿಪುರ ಸುಂದರಿ. ಈ ರೀತಿ ಈ 5 ದೇವತೆಗಳ ಒಂದು ಸಂಗಮ ಒಂದೇ ದೇವಸ್ಥಾನದ ಒಂದೇ ಗರ್ಭಗುಡಿಯಲ್ಲಿ ಒಳಗಡೆ 5 ದೇವತೆಗಳ ಸಂಗಮ ಸಾಮಾನ್ಯವಾಗಿರೋದಿಲ್ಲ. ಈ ಒಂದು ದೇವತೆಗಳೆಲ್ಲ ನಿನ್ನೆ ಮೊನ್ನೆ ಬಂದಿರೋರಲ್ಲ ಈ ಒಂದು ಜಾಗಕ್ಕೆ. ಇದು ನನ್ನ ಒಂದು ಪೂರ್ವಜನ್ಮಗಳಲ್ಲಿ ನಾನು ಈ ದೇವಿಯರ ಸಾಧನೆಗಳು ಮಾಡಿ ಅವ್ರನ್ನ ನಾನು ಅವತ್ತಿಂದ ಜೊತೆಯಲ್ಲಿ ಜನ್ಮಾಂತರದಲ್ಲಿ ಜೊತೆಯಲ್ಲಿ ಇಟ್ಕೊಂಡಿದ್ದಂಥ ದೇವಿಯರು. ಹಾಗಾಗಿ ನನಗೆ ಆ ಜನ್ಮಾಂತರದಲ್ಲಿದ್ದಂಥ ಮಂತ್ರಗಳು ಗೊತ್ತಿದೆ, ವಿದ್ಯೆಗಳು ಗೊತ್ತಿದೆ. ಹಾಗಾಗಿ ಈ ಒಂದು ಸಂಕಲ್ಪಕ್ಕೆ ನೀವೆಲ್ಲ ಕೈ ಜೋಡಿಸ್ಬೇಕು. ಇಲ್ಲಿ ಕೊಟ್ಟಿರುವಂಥ ಅಡ್ರೆಸ್ಗೆ ನಿಮ್ಮ ಕೈಯಲ್ಲಾದಷ್ಟು 100 ಗ್ರಾಮಿಂದ ಹಿಡಿದು 100 kg ಕೂಡ ನೀವು ತಾಮ್ರ ಅಥವಾ ಹಿತ್ತಾಳೆಯ ಲೋಹಗಳು ಅಥವಾ ಕಂಚಿನ ಲೋಹಗಳು ಕೂಡ ನೀವು ದಯವಿಟ್ಟು ಕಳಿಸ್ಬೇಕು. ಕಳಿಸಿ ನಿಮ್ಮ ವಂಶಗಳಿರೋವರೆಗೂ ಕೂಡ ಈ ಒಂದು ದೇವಾಲಯ ಆಯುಷ್ ಅನ್ನೋದು ಲಿಮಿಟ್ ಅನ್ನೋದು ಇಲ್ವಲ್ಲ. ಸೊ ಎಲ್ಲಿವರೆಗೂ ಕೂಡ ಆ ಒಂದು ಲೋಹಕ್ಕೆ ಪೂಜೆ, ಆ ಒಂದು ದೇವತೆಗೆ, ಆ ವಿಗ್ರಹಕ್ಕೆ ಪೂಜೆ ಆಗ್ತಾ ಇರೋದು ಅಲ್ಲಿವರೆಗೂ ನಿಮಗೆ
ಇದರ ಒಂದು ಪುಣ್ಯ ಸಿಗ್ತಾನೆ ಇರುತ್ತೆ, ಫಲ ಸಿಗ್ತಾನೆ ಇರುತ್ತೆ. ಅರ್ಥ ಆಯ್ತಲ್ವಾ? ಆಮೇಲೆ ನಿಮ್ದೇ ದೇವಸ್ಥಾನ ಅನ್ನೋ ಒಂದು ಭಾವನೆ ಬರುತ್ತೆ. ಕರೆಕ್ಟಾ? ಆ ರೀತಿ ನೋಡೋಣ ಎಷ್ಟು ಜನ ಕಳಿಸ್ತೀರಾ, ಯಾವ ರೀತಿ ಸಪೋರ್ಟ್ ಮಾಡ್ತೀರಾ, ಯಾವ ರೀತಿ ನನ್ನ ಸಂಕಲ್ಪದ ಜೊತೆಗೆ ನೀವು ಕೈ ಸೇರಿಸ್ತೀರಾ ಅಂತ ನೋಡೋಣ. ನಮಸ್ತೆ, ಒಳ್ಳೆಯದಾಗಿ.